ಗಾಳಿಯಲ್ಲಿ ಗುದ್ದಾಡಿ ಮೈ ನೋಯಿಸ್ಕೊಂಡ್ರು ಅನ್ನೋದು ಒಂದು ನುಡಿಗಟ್ಟಾದರೆ, ಎಲ್ಲರ ಗಂಡ ಹೊಡೆದಾಡಿ ಸತ್ತರೆ ಯುದ್ಧದಲ್ಲಿ ಇನ್ನೆರಡೋ ಗಂಡ ತುಳಿಸಾಡ್ಕೊಂಡು ಸತ್ರು ಅನ್ನೋದು ಒಂದು ಗಾದೆ ಮಾತು. ಇದು ಹೋರಾಟ ಮತ್ತು ವ್ಯರ್ಥ ಪ್ರಯತ್ನಗಳು ಇದ್ರ ಬಗ್ಗೆ ಮಾತಾಡುತ್ತೆ. ಇದ್ರ ಬಗ್ಗೆ ಮಾತಾಡ್ತಾ ನಾವು ಯಾವುದನ್ನೇ ಒಂದನ್ನು ಆರಿಸ್ಕೋಬೇಕಾದ್ರೆ ಮಾತುಕತೆಯಲ್ಲಿರ್ಬೋದು, ಒಂದು ಚಟಾಪಟಿ ಅನ್ನೋದು ಇದ್ದೇ ಇರುತ್ತೆ, ಒಂದು ಕಾನ್ಫ್ಲಿಕ್ಟ್ ಅನ್ನೋದು ಸಾಮಾನ್ಯ ಇದ್ದೇ ಇರುತ್ತೆ. ಪ್ರೊಫೆಷನಲ್ ಲೈಫಲ್ಲಿರಲಿ, ಪರ್ಸ್ನಲ್ ಲೈಫಲ್ಲಿರಲಿ, ಅಥವಾ ಇನ್ನರ್ ಸೆಲ್ಫಲ್ಗೆ ಆಗಲಿ, ಸೆಲ್ಫ್ನಲ್ಲಿ ಕೂಡ ಕಾನ್ಫ್ಲಿಕ್ಟ್ಗಳು ಅರೈಸ್ ಆಗ್ತಿರುತ್ತೆ. ಇದನ್ನು ಫೇಸ್ ಮಾಡುವಾಗ ಒಂದು ಸೆಲ್ಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಕ್ರಿಯೇಟ್ ಆಗೇ ಆಗುತ್ತೆ. ಆ ಡಿಫೆನ್ಸ್ ನಾವು ಹೆಂಗೆ ಮಾಡ್ಕೋತೀವಿ, ನಮ್ಮನ್ನು ನಾವು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋತೀವಿ ಅನ್ನೋದು ಇಟ್ಸ್ ಅ ಬೇಸಿಕ್ ಇನ್ಸ್ಟಿಂಕ್ಟ್ ದಟ್ ಕಮ್ಸ್ ಫ್ರಮ್ ವೆರಿ ಆರಿಜಿನೇಷನ್ ಟೈಮ್. ಜೊತೆಗೆ ಇದರಲ್ಲಿ ಯಾವಾಗಲೂ ನಾನು 3 ಟೈಪ್ಗಳನ್ನ ಡಿಫೆನ್ಸ್ ಮೆಕ್ಯಾನಿಸಮ್ಗಳನ್ನ ಹೇಳ್ಕೊಡ್ತಾ ಇರ್ತೀನಿ. ಅದರಲ್ಲಿ ಒಂದು ಅಟ್ಯಾಕ್ ಮೋಡ್. ಅಲ್ಲಿ ವಿಚಾರ ಮುಖ್ಯ ಆಗಿರುತ್ತೆ. ಯಾವಾಗ ಒಂದು ವಿಚಾರ ಮುಖ್ಯ ಆಗಿರುತ್ತೆ ಅಥವಾ ನಿಮ್ಮ ನಂಬಿಕೆ, ಒಂದು ಸಿದ್ಧಾಂತ ಮುಖ್ಯ ಆಗಿರುತ್ತೆ, ಕ್ರಿಯೇಟ್ ಆಗ್ತಿರುತ್ತೆ, ಆ ವ್ಯಕ್ತಿ ನಮಗೆ ಮುಖ್ಯ ಆಗಿರ್ತಾರೆ. ಅದ್ರ ಜೊತೆಗೆ ಅದಕ್ಕೆ ಸಮವಾಗಿ ನಮ್ಮ ವಿಚಾರ ಅಥವಾ ನಮ್ಮ ವ್ಯಕ್ತಿ ಗೌರವ ಏನಿರುತ್ತೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ಸಮಾನಾಂತರವಾಗಿ ಏನು ಆ ಕಡೆಯಿಂದ ಚಾಲೆಂಜ್ ಇರುತ್ತೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಹೋಗೋದನ್ನ ಡಿಫೆನ್ಸ್ ಮೋಡ್. ಡಿಫೆನ್ಸ್ ಮೋಡಿಗೆ ಬಂದು ನಿಂತ್ಕೊಂಡು ಇಲ್ಲ ಇದು ಆಗಲ್ಲ, ಇದು ಹಿಂಗಾಯಿತು ಅಂತ ವಿಚಾರಿಸಿ ಹೇಳೋದು, ವಿವರಿಸಿ ಹೇಳೋದು, ಅದು ಡಿಫೆನ್ಸ್ ಮೋಡ್. ಲಾಸ್ಟ್ ಒನ್ನು ಸರೆಂಡರ್ ಮೋಡು. ಕೆಲವು ಸರ್ತಿ ಮನುಷ್ಯ ಮುಖ್ಯ ಆಗಿರ್ತಾರೆ, ವಿಚಾರ ಅಷ್ಟು ಮುಖ್ಯ ಆಗಿರಲ್ಲ. ಯಾವ ವಿಚಾರ ಜೊತೆಗೆ ಜಟಾಪಟಿ ಶುರುವಾಗಿರುತ್ತೆ ಆ ವಿಚಾರದ ವಿಷಯ ಅಷ್ಟು ಮುಖ್ಯ ಆಗಿರಲ್ಲ. ಅಂಥ ಸಮಯದಲ್ಲಿ ಆಯಿತು ಬಿಡಪ್ಪ, ನೀನು ಹೇಳಿದ್ದೆ ಸರಿ, ಆಯಿತಮ್ಮ ತಾಯಿ, ನೀನು ಮಾಡಿದ್ದೆ ಕರೆಕ್ಟ್ ಬಿಡಮ್ಮ ತಾಯಿ, ಆ ಥರ ಸರೆಂಡರ್ ಮೋಡ್ಗೆ ಹೋಗೋದು ಒಂದು ಮೆಥಡ್ ಆಫ್, ಒಂದು ಮೋಡ್ ಆಫ್ ರಿಸಾಲ್ವಿಂಗ್ ಕೈಂಡ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್. ಈ ಮೂರನ್ನು ಯಾವ ಸಿಚುವೇಶನನ್ನು ನೋಡಿಕೊಂಡು ಯಾವುದನ್ನು ಆರಿಸ್ಕೋಬೇಕು ಅನ್ನೋದನ್ನು 1-2 ನಿಮಿಷ ಯೋಚನೆ ಮಾಡಿ ಆರಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ನೆನಪಲ್ಲಿರಲಿ, ಯಾವುದೇ ಒಂದು ಹೋರಾಟ, ಒಂದು ಕ್ರೈಸಿಸ್, ಒಂದು ಜಟಾಪಟಿ, ಒಂದು ತಿಕ್ಕಾಟ ಶುರುವಾದಾಗ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಚೂಸ್ ಮಾಡ್ಕೋಬೋದು. ಅಟ್ಯಾಕ್ ಮೋಡ್, ಡಿಫೆಂಡ್ ಮೋಡ್, ಸರೆಂಡರ್ ಮೋಡ್. ಬಿಕಾಸ್ ವಿ ನೋ ದ ಸೇಮ್ ಹ್ಯಾಮರ್ ಕೆನಾಟ್ ಬಿ ಯೂಸ್ ಟು ಬ್ರೇಕ್ ಎವ್ರಿಥಿಂಗ್. ಅಂದರೆ ಎಲ್ಲ ಟೈಮ್ನಲ್ಲೂ ಅಟ್ಯಾಕ್ ಮೋಡ್ನಲ್ಲೇ ಇರೋದು ಹೆಲ್ದಿ ಸೈನ್ ಅಲ್ಲ. ಎಲ್ಲ ಟೈಮ್ನಲ್ಲಿ ಡಿಫೆಂಡ್ ಮೋಡ್ನಲ್ಲಿರೋದು ಕೂಡ ಇಟ್ಸ್ ಅ ಕೈಂಡ್ ಆಫ್ ವೀಕ್ನೆಸ್ನ ತೋರಿಸ್ತಾ ಹೋಗುತ್ತೆ. ಅಥವಾ ಎಲ್ಲ ವಿಷಯಗಳಲ್ಲೂ ಸರೆಂಡರ್ ಮೋಡ್ಗೆ ಹೋಗೋದು ಒಂಥರ ಸಬ್ಮಿಸಿವ್ನೆಸ್ನ ತೋರಿಸುತ್ತೆ, ಆ್ಯಂಡ್ ಇಟ್ ಲೀಡ್ಸ್ ಟು ದ ಮಿಸ್ಯೂಸ್ ಫ್ರಮ್ ದ ಅದರ್ ಪರ್ಸನ್. ಸೊ ಹಾಗಾಗಿ ಸಿಚುಯೇಷನು ಮತ್ತು ವ್ಯಕ್ತಿ ಎರಡನ್ನೂ ನೋಡಿಕೊಂಡು ಚೂಸಿಂಗ್ ಈದರ್ ಆಫ್ ದ 3 ಈಸ್ ಕ್ವೈಟ್ ಬೆನಿಫಿಷಿಯಲ್.